ಅಲ್ಲಿ ತನನು ಅಲ್ಲಿ ಸ್ವಲ್ಪ ಸ್ಲಿಪ್ ಆಯ್ತಂದ್ರೆ ಕಾಲ ಅಲ್ಲಿ ಇನ್ನ ಇಲ್ಲ ಅಂತ ಈ ಕಡೆ ಬಂದು ಈ ಕಡೆ ಮುಂಜಾನೆ ಎತ್ಕೊಡೋಣ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇದೇ ಫಸ್ಟ್ ಟೈಮ್ ಈ ಥರ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಬಟ್ ನಿನ್ನೆ ದಸರಾ ಮುಗೀತು. ನಿನ್ನೆ ಒಂದು ಫಿಲಮಿಗೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡೀವಿ ಎಲ್ಲರೂ ಫ್ಯಾಮ್ಲಿ ಸೇರಿಸಿ. ಅದಕ್ಕೋಸ್ಕರ ಪಟ ಕೆಲಸ ಮುಗಿಸಿ 12:30 ಐತಿ. 12 ಗಂಟೆ ತನಕ ನಾವು ಅಲ್ಲಿ ಇರಬೇಕು ನೋಡಿ. ಒಳಗೆ ಚಹಾ ನಡೆದೈತಿ. ನಾವು ಆಲೂ ಪಲ್ಯ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು, ಆಲೂ ಇಲ್ಲ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳಕ್ತೀವಿ. ಮೂರು ಇಡಕ್ಕೆ ಹೋಗ್ಯಾನ ಒಂದು ಎಕ್ಸ್ಚೇಂಜ್ ಹಂಗ ಮಾಡ್ತಾನ. ಈಗ ದಸರಾ ರಜೆ ಇರೋದ್ರಿಂದ ಹುಡುಗರೆಲ್ಲ ಸ್ವಲ್ಪ ಲೇಟಾಗಿ ಹೇಳಾಕ್ತಾರೆ, ಜಲ್ದಿ ಹೇಳಾಕ್ತಿಲ್ಲ. ಸ್ಕೂಲಿಗೆ ತಂದೇ ಸ್ವಲ್ಪ ಜಲ್ದಿ ಹೇಳ್ತಾರ. ಜಾಸ್ತಿ ಏನು ಕೆಲಸ ಇಲ್ಲ. ಅಡುಗೆದಿವತ್ತ ಒಂದು ಪಲ್ಯ ಮಾಡೋದಷ್ಟೇ ಐತಿ. ಯಾಕಂದ್ರೆ ನಮ್ಮ ಮಾವರು ಇಲ್ಲ, ನಾವು ಹೊರಗಡೆ ಹೊಂಟೀವಿ. ಬೆಳಿಗ್ಗೆ ಸ್ವಲ್ಪ ಪಲ್ಯ ಮತ್ತು ಚಪಾತಿ ಮಾಡಿಟ್ಟು ಹೋಗ್ತೀವಿ. ಮತ್ತು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯಿತು. ಯಾಕಂದ್ರೆ ಅಡುಗೆ ಮಾಡೋದು ಪ್ಲ್ಯಾನ್ ಚೇಂಜ್ ಆಯಿತು. ಬರೀ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅವರೆಲ್ಲ ಚಹಾ ಬಿಸ್ಕಿಟ್ ತಿಂದರು. ನಮಗೆಲ್ಲ ಮುಂಜಾನೆ ಎತ್ಕೊಳ್ಳೋಣ ಚಹಾ ಬಿಸ್ಕಿಟ್ ಹೋಗಂಗಿಲ್ಲ. ಬರೀ ಚಹಾ ಅಷ್ಟೇ ಕುಡಿತೀನಿ ನಾನು. ಅದನ್ನು ಒಂದು ಅರ್ಧ ಕಪ್, ಅರ್ಧಕ್ಕಿಂತಲೂ ಕಡಿಮೆ ಇದ್ರೂ ಕೂಡ ನಡಿತೈತಿ. ಅಷ್ಟಾದರೆ ಸಾಕು. ಅದಕ್ಕೋಸ್ಕರ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯಿತು. ಆಲೂ ಪಲ್ಯ ಮಾಡ್ಬೇಕಂದಿದ್ವಿ. ಬಟ್ ಫಸ್ಟಿಗೆ ಉಪ್ಪಿಟ್ಟು ಮಾಡಿ ಆಮೇಲೆ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿವಿ. ಯಾಕಂದ್ರೆ ಮೊದಲೇ ಲೇಟ್ ಆಗೈತಿ. ನಿಮ್ಗೆ ಹಾಲ್ನಾಗಿನ ಸೌಂಡ್ ಕೇಳಾಕತ್ತಿರಬೇಕು. ಟಿ ವಿ ಹಚ್ಚಿದ್ದು ಅದು ಕಾಪಿರೈಟ್ ಆಗ್ತಾವಂತ ಹೇಳಿ ನಾನು ಜಾಸ್ತಿ ಕೆಳಗಡೆ ಮಾಡಿರುವಂತಹ ವಿಡಿಯೋಸ್ಗಳಿಗೆ ಆಲ್ಮೋಸ್ಟ್ ಬ್ಯಾಕ್ ಸೌಂಡೇ ಕೊಡ್ತೀನಿ. ಈಗ ಸಣ್ಣ ರವದ ಉಪ್ಪಿಟ್ಟು ಮಾಡಾಕ್ತೀನಿ. ಸಣ್ಣ ರವದ ಉಪ್ಪಿಟ್ಟಿಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಒಗ್ಗರಣೆ ಹಾಕೋದ್ರಿಂದ ಸ್ಮೆಲ್ನೂ ಕೂಡ ಚಂದ ಇರ್ತೈತಿ ಮತ್ತು ಟೇಸ್ಟ್ನೂ ಕೂಡ ಭಾರಿ ಚಲೋ ಬರ್ತೈತಿ. ಸ್ವಲ್ಪ ಮಾಡೋದ್ರಿಂದ ನಾನು ಸಣ್ಣ ಕಡಾಯಿ ತೊಗೊಂಡಿನಿ. ಇಬ್ಬರಿಗೆ ಅಷ್ಟೇ ಮಾಡಾಕ್ತೀನಿ ಉಪ್ಪಿಟ್ಟು. ಮತ್ತು ನಾನು ಲಾಸ್ಟ್ ವಿಡಿಯೋಸ್ಗಳಲ್ಲಿ ದಸರಾ ಹಬ್ಬ ಮತ್ತು ಆಯುಧ ಪೂಜೆಯ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ. ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಆಯುಧ ಪೂಜೆ ಮತ್ತು ದಸರಾ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತೀವಿ ಅಂಥೇಳಿ ನೋಡ್ಬೋದು. ಈಗ ಉಪ್ಪಿಟ್ಟು ರೆಡಿ ಆಗೈತಿ. ಫೈನಲ್ ಆಗಿ ನಾನು ನಮ್ಮ ಅತ್ತೆ ಇಬ್ಬರಿಗೋಸ್ಕರ ಮಾಡಿದ್ವಿ. ಅದಾದಮೇಲೆ ವೆಜಿಟೇಬಲ್ಸ್ ಪಲ್ಯ ಮಾಡೋಕ್ಕಂಥೇಳಿ ನನ್ನ ಮಗಳು ಎಲ್ಲ ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡಿ ಕೊಡಾಕ್ತಾಳೆ. ಈ ರೀತಿಯಾಗಿ ಮನೆಯಾಗಿದ್ದಾಗ ಆಕಿಗೂ ಕೂಡ ಕೆಲಸ ಹಚ್ತಿರ್ತೀನಿ. ಕಸ ಹುಡುಗೋದಾಗಿರ್ಬೋದು ಮತ್ತು ಬಾಂಡೆ ಡಬ್ಬಾಕೋದಾಗಿರ್ಬೋದು ಮತ್ತು ತಮ್ಮ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಡಿಚಿಟ್ಕೊಳ್ಳೋದು, ಈ ರೀತಿಯಾಗಿ ಹಚ್ತಿರ್ತೀನಿ. ಮಗಳಿಗೆ ಅಷ್ಟೇ ಅಲ್ಲ, ಮಗನಿಗೂ ಕೂಡ ಇದೇ ರೀತಿಯಾಗಿ ಕೆಲಸ ಹಚ್ತಿರ್ತೀನಿ. ಒಂದೊಂದು ಸರ್ತಿ ಆರಾಮಿರಲಾರ್ದ ಕಸ ಹುಡುಗೋದು ಅವನು ಕೂಡ ಮಾಡ್ತಾನೆ, ಇಲ್ಲಂತನಲ್ಲ. ಉಳ್ಕಿ ಟೈಮ್ನಲ್ಲಿ ಒಲ್ಲೆ ಅನ್ಬೋದು. ಬಟ್ ನನಗೆ ಆರಾಮಿರ್ಲಾರ್ದಾಗ ಅದು ಏನೂ ಒಲ್ಲೆ ಅನ್ಲಾರ್ದೇ ಮಾಡ್ತಾನೆ ಕೆಲಸ. ಮತ್ತು ವೆಜಿಟೇಬಲ್ಸ್ ಪಲ್ಯ ನನ್ನ ಸಿರಿ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. ಬೇಕಿದ್ದರೆ ನೀವು ನೋಡ್ಬೋದು. ಓಲ್ಡ್ ವಿಡಿಯೋ ಐತಿ, ಹೊಸದಲ್ಲ. 1 ಇಯರ್ ಬ್ಯಾಕ್ ಇರ್ಬೋದು. ಅದು ಬಟಾಣಿಯದೆಲ್ಲ ಹಾಕಿ ಮಾಡಿದ್ದೆ, ಹಸಿ ಬಟಾಣಿಯದೆಲ್ಲ ಹಾಕಿ ನೋಡ್ಬೋದು. ಮತ್ತು ಊಟ ಅದು ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಈಗ ಫಿಲಮಿಗೆ ಹೊಂಟೀವಿ. ಸ್ವಲ್ಪ ಲೇಟ್ ಆಯಿತು ಹೋಗೋದು. ಯಾಕಂತಂದ್ರೆ ನಮ್ಮ ಮನೆಯವ್ರದ್ದು ಸ್ವಲ್ಪ ಕೆಲಸ ಇತ್ತು. ಅದನ್ನು ಮುಗಿಸ್ಕೊಂಡು ಬರುವಷ್ಟಿಗೆ 12 ಗಂಟೆ ಆಗಿತ್ತು. ಅವರೊಂದು ಸ್ವಲ್ಪ ಊಟ ಮಾಡಿ ಬರುವಷ್ಟಿಗೆ ಕರೆಕ್ಟಾಗಿ 12:10 ಗಂಟೆಗೆ ಬಿಟ್ಟೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಕಲಬುರ್ಗಿಯ ಮಿರಸ್ ಟಾಕೀಸ್ ಅಂದ್ರೆ ಶಾರದಾ ಮಾಲ್ ಮೊದಲಿತ್ತಲ್ಲ, ಅಲ್ಲಿ ಮಿರಸ್ ಟಾಕೀಸಲ್ಲಿ ಫಿಲಮ್ ಐತಿ. ಯಾವುದು ಅಂತಂದ್ರೆ ಕಾಂತಾರ ಫಿಲಮಿಗೆ ಹೊಂಟೀವಿ. ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಫೇಮಸ್ ಆಗಿರುವಂತಹ ಕಾಂತಾರ ಫಿಲಮ್. ಫಸ್ಟ್ನೇದಂತೂ ನೋಡಿವಿ, ಎರಡನೇದು ಹೆಂಗೈತೆ ನೋಡ್ಬೇಕಿನ್ನ.
ಫಿಲಮ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರಿಗೆ ಹೊಟ್ಟೆ ಹಸಿತ್ತು, ಅದಕ್ಕೋಸ್ಕರ ಎಲ್ಲರೂ ವೆಜ್ ರೋಲ್ ತಿಂದ್ವಿ. ಮತ್ತು ಹಾಗೆ ಈಗ ಮನೆ ಕಡೆ ನಮ್ಮ ಸವಾರಿ ಹೊಂಟೈತಿ. ಮತ್ತು ಆರ್ಕಿಡ್ ಮಾಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಮನೆ ಕಡೆ ಯಾರೋ ಬಂದಾರಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಮನೆಗೆ ಯಾರೋ ಬಂದಿದ್ದರು, ಅದಕ್ಕೋಸ್ಕರ ಈಗ ಮನೆ ಕಡೆ ಹೊಂಟೀವಿ. ಫಿಲಮ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಕಾಂತಾರ ಫಿಲಮ್ ಫಸ್ಟ್ ಏನು ನೋಡಿದ್ವಲ್ಲ ಅದರಷ್ಟು ನನಗೆ ಯಾಕೋ ಈ ಫಿಲಮ್ ಇಂಪ್ರೆಸ್ ಆಗಲಿಲ್ಲ. ಯಾಕಂತಂದ್ರೆ ಅದು 100% ಅಂದ್ಕೊಂಡ್ರೆ ಇದು 95% ಅಂದ್ಕೋರಿ. ಸ್ವಲ್ಪ ಯಾಕೋ ಒಂಚೂರು ಜಾಸ್ತಿ ಇಲ್ಲ, ನೋಡತಕ್ಕದೈತಿ, ಬಟ್ ಅದಕ್ಕಿಂತಲೂ ಒಂದು ಹೆಜ್ಜೆ ಹಿಂದೆ ಅನ್ಬೋದು ಅಷ್ಟೇ. ಅದನ್ನು ಕೂಡ ಮಸ್ತ್ ಐತಿ, ಇಲ್ಲಂತಿಲ್ಲ. ಮತ್ತು ಮನೆಗೆ ಬಂದಮೇಲೆ ಎಲ್ಲರೂ ಕೂಡ ಮನ್ಕೊಂಡ್ಬಿಟ್ರೆ, ಯಾಕಂತಂದ್ರೆ ಅಲ್ಲಿ ಕೋಲ್ಡ್ ಇರ್ತದಲ್ಲ, AC ಹಚ್ಚಿರ್ತಾರೆ, ಸ್ವಲ್ಪ ಕ್ಲೈಮೇಟು ಕೂಡ ಕೋಲ್ಡ್ ಇತ್ತು, ಹೀಗಾಗಿ ಎಲ್ಲರೂ ಮನ್ಕೊಂಡ್ಬಿಟ್ರು. ನಾ ಸ್ವಲ್ಪ ಫ್ರೆಶ್ ಆಗಿ ಸಂಜೆಗೆ ದೀಪ ಮತ್ತು ಕಸಾದು ಹುಡುಗಿ ಎಲ್ಲ ದೀಪ ಹಚ್ಚಬೇಕಲ್ಲ, ಅದಕ್ಕೆ ಮುಖ ತಕ್ಕೊಂಡಿನಿ. ಒಂದು ಕಪ್ ಕಾಣವಲ್ತೇನೋ ನಿಂತು ಎಲ್ಲದಾಳ ಅಕ್ಷು ಮಾಡಿಕೊಡ್ತಿ, ಭಾಳ ಚಂದ ಮಾಡ್ತೀಯಮ್ಮ ನೀ ಟೀ. ಮನ್ಕೊಂಡಿಯನ ಅಲ್ಲೇ? ಏ ಅಲ್ಲಿ ಮಾಡಬಾರ್ದವ, ಬಿದ್ದೆ ಅಂದ್ರೆ ಅಲ್ಲಿ ತನನು ಸ್ವಲ್ಪ ಸ್ಲಿಪ್ ಆಯ್ತಂದ್ರೆ ಕಾಲ ಅಲ್ಲಿ ಇನ್ನ ಇಲ್ಲ ಅಂತ ಈ ಕಡೆ ಬಂದು ಈ ಕಡೆ ಹೋಗಿ ಹಂಗೆ ಬಿದ್ದೆ ಅಂದ್ರೆ ಹಂಗೆ ಮಾಡಬಾರ್ದವ. ಆಮೇಲೆ ಒಂದು ಕಪ್ ಚಹಾ ಮಾಡ್ತಿದ್ದಿ, ನಿಂಗೂ ಬೇಕೇನು ಬೇಡ? ಇದಕ್ಕೇನು ಕಮ್ಮಿ ಇಲ್ಲ. ಸ್ವಲ್ಪ ಜಾಸ್ತಿ ಹಾಕ್ಬೇಡ. ಆ್ಯಕ್ಚುಲಿ ಇವತ್ತು ನಾವು ಬೆಳಿಗ್ಗೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಬಾಂಡೆ ಅಷ್ಟೇ ತಿಕ್ಕಿಟ್ಟೆಲ್ಲ ಅಲ್ಲಿಂದಲೇ ಇಟ್ಟು ಹೋಗಿದ್ವಿ. ಈಗ ಬರೋನೇ ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಫುಲ್ ತುಂಬಿಬಿಟ್ಟೈತಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮುಂಜಾನೆ ಎಲ್ಲನೂ ಮಾಡಿ ಕೆಲಸ ಮುಗಿಸ್ಕೊಂಡೇ ಹೋಗ್ತೀನಿ ಅಂತಂದ್ರೆ ಆಗಲ್ಲ, ಅದಕ್ಕೋಸ್ಕರ ಮೊದಲಿಗೆ ಅಡುಗೆ ಮಾಡಿ ಇಟ್ವಿ. ಒಂದು ವೇಳೆ ಅಲ್ಲಿ ಏನೋ ತಿಂದು ಬಂದಿರಲಿಲ್ಲ ಅಂದ್ರೆ ಮನೆಗೆ ಬರ್ನ ಹೊಟ್ಟೆ ಹಸಿದು ಬಿಡ್ತೈತಿ. ಹುಡುಗರು ಕೂಡ ಒಮ್ಮಿಂದೊಮ್ಮಗಲೇ ಊಟಕ್ಕೆ ಕುಂತ್ಬಿಡ್ತಾರಂತೇಳಿ ಚಪಾತಿ ಪಲ್ಯ ಮಾಡಿಟ್ಟು ಹೋಗಿದ್ವಿ. ಚಪಾತಿ ಪಲ್ಯ, ಅನ್ನ ಸಾರು ಎಲ್ಲ ಮಾಡಿಟ್ಟು ಹೋಗಿದ್ವಿ. ಅಡುಗೆ ಮಾಡಿಟ್ಟು ಹೋದ್ವಿ ಅಂದ್ರೆ ಬರೋನೇ ಅಷ್ಟೊಂದು ಕೆಲಸ ಅನಿಸಲ್ಲ. ಚಹಾ ರೆಡಿ ಆಗತ್ತನ ಅಂಥೇಳಿ ನಾನು ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ತೀನಿ. ಮತ್ತು ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮಗೆ ಏನು ಅನ್ನಿಸ್ತಾವೆ ಅಂಥೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳಿಗೆ ಏನು ಎಡಿಷನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತೈತಿ, ಮತ್ತು ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಂಬ್ರೆಲಾ ಲೆಹೆಂಗಾದ ಕಟ್ಟಿಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ನನ್ನ ಮಗಳಿಗೆ ಹೊಲಿದಿದ್ದು ಎಡಿಟಿಂಗ್ ನಡೆದೈತಿ. ಸ್ವಲ್ಪ ಲಾಸ್ಟಲ್ಲಿ ಎಂಡ್ ಮಾಡೋಕ್ಕೆ ಆಕಿಂದು ಡ್ರೆಸ್ಸಿಂಗ್ ಮಾಡಿ ಫೋಟೋ ತೆಗಿಬೇಕಾಗಿತ್ತು, ಅದು ಪೆಂಡಿಂಗ್ ಇತ್ತು, ಅದಕ್ಕೋಸ್ಕರ ನಿಂತಿದ್ದೆ. ಅದು ಕೂಡ ಇನ್ನೊಂದು ನಾಳೆ ಅಪ್ಲೋಡ್ ಆಗ್ತೈತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಫುಲ್ ವಿಡಿಯೋ ನೋಡಿರಿ. ಅಂಬ್ರೆಲಾ ಲೆಹೆಂಗಾದ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ. ಅದರ ಜೊತೆಗೆ ನಾನು ಮೀಶೋದಲ್ಲಿ ತರಿಸಿರುವಂತಹ ನಂದೇ ಬ್ಲೌಸನ್ನು ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದೆ. ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಬೇಕು ಅಂತಂದರೆ ಹೇಳ್ರಿ, ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಬ್ಲೌಸ್ಗಳ ಮೇಲೆ, ಕಿಡ್ಸ್ಗಳ ಬ್ಲೌಸ್ ಮೇಲೆ ಬಹಳಷ್ಟು ವಿಡಿಯೋಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಮತ್ತು ಇನ್ಯಾವ ಥರ ಬೇಕು ವಿಡಿಯೋಸ್ಗಳನ್ನು ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿದ್ರೆ ಅದೇ ಥರದ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಹೊಸ ಪ್ಯಾಟರ್ನ್ ಯಾವುದಾದ್ರೂ ಇದ್ದರೆ. ಇನ್ನು ದಸರಾ ಮುಗೀತು, ದೀಪಾವಳಿಗೋಸ್ಕರ ಮನೆ ಮತ್ತು ಕ್ಲೀನಿಂಗ್ ಸ್ಟಾರ್ಟ್ ಆಗೈತಿ. ಮ್ಯಾಲಿಂದ ಕ್ಲೀನ್ ಮಾಡ್ಕೊಂಡ್ವಿ ಅಂತಂದ್ರೆ ಕೆಳಗಿಂದ ಆಮೇಲೆ ಮಾಡ್ಕೋಬೋದು ಅಂಥೇಳಿ ಮ್ಯಾಲಿನ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.